ರೈಟ್ ನ್ಯೂಸಲ್ಲಿ ರೈಟಾಗೆ ಮಾತಾಡೋಣ. ಎಸ್, ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೆನ್ನೆ ಪೊನ್ನಣ್ಣನ ಕೈಲೂ ಮಾತಾಡಿಸಿದ್ರು. ಏನು ಲೀಗಲ್ ಅಡ್ವೈಸರ್ ಇದ್ದಾರೆ ಸಿದ್ದರಾಮಯ್ಯನವರು. ಪೊನ್ನಣ್ಣವರು ಕೆಲವೊಂದು ವಿಚಾರನ ಪಕ್ಕಕ್ಕಿಟ್ಟು ಮಾತಾಡ್ತಾರೆ. ಸಿದ್ದರಾಮಯ್ಯನವ್ರೇನು ಪೆದ್ರಲ್ಲ, ಅವರು ಕೂಡ ಅಡ್ವೊಕೇಟ್ ಆದಂಥವ್ರು. ವಿಚಾರನ ಕ್ಲಿಯರಾಗಿ ಡಾಕ್ಯುಮೆಂಟ್ ಇಟ್ಟು ಮಾತನಾಡಬೇಕಾಗ್ತದೆ. ಯಾಕಂದರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಂಥವ್ರು, 2 ಬಾರಿ ಮುಖ್ಯಮಂತ್ರಿ ಆಗಿರೋರು, 2 ಬಾರಿ DCM ಆಗಿರೋಂಥವ್ರು, ಮೂಲತಃ ವಕೀಲರು ಕೂಡ. ಹಗರಣದಲ್ಲಿ ನೇರ ಆರೋಪಿ ಆಗಿರುವಂಥದ್ದು ಅವರ ಮಡದಿ ಪಾರ್ವತಿ ಅವರು. ಈಗ ಹೇಳಿಸ್ತಾ ಇರುವಂಥದ್ದೇನು, ಇವರು ಮಾಧ್ಯಮಗಳ ಮುಂದೆ 464ನೇ ಸರ್ವೆ ನಂಬರು, ಕೆಸರೆ, ಮೈಸೂರು ತಾಲೂಕಿನಲ್ಲಿ 3 ಎಕರೆ 16 ಕುಂಟೆ ನಮ್ಮ ಭಾವ ನನ್ನ ಹೆಂಡತಿಗೆ ಅರಿಶಿಣ ಕುಂಕುಮ ದಾನ ಬರೆದು ಕೊಟ್ಟಿದ್ರು ಅಂತ ಮೂಲ. ಇಲ್ಲಿ ವಿಚಾರ ಹೇಗೆ ಬಂತು, ಹಗರಣ ಹೇಗೆ ಬಂತು ಅಂತ ಹೇಳಿದ್ರೆ, 2019ರಲ್ಲಿ ಮೂಡಾವಸದಲ್ಲಿದ್ದಂಥ 9,000 ಸೈಟ್ಗಳಲ್ಲಿ 5,000 ಸೈಟ್ಗಳು ಅಕ್ರಮವಾಗಿ ಮಂಜೂರಾಗಿದೆ ಅನ್ನೋದು ಮೇನ್ ಪಾಯಿಂಟ್. ಅದರ ಒಳಗಡೆ ಈ 14 ಸೈಟು ಏನು ಇದೆ, ಪಾರ್ವತಿ, ಸಿದ್ದರಾಮಯ್ಯನವರ ಮಡದಿ ಪಾರ್ವತಿ ಹೆಸರಲ್ಲಾಗಿರೋವಂಥದ್ದು. ಅದು ಯಾವುದು, ಮೈಸೂರಿನ ಹೃದಯ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಅತ್ಯಂತ ಶ್ರೀಮಂತರೇ ವಾಸವಾಗಿರುವಂತಹ ವಿಜಯನಗರದ ಬಡಾವಣೆಯಲ್ಲಿ ಇವರು ಕೊಟ್ಟಿರುವಂಥ ಸೈಟು. ಪ್ರಶ್ನೆ ಇದೆ, ಕೇಸರಿಯ ಕಸದಲ್ಲಿರುವಂತಹ ಒಂದು ಭೂಮಿಗೆ ಅವತ್ತು ಆಲ್ಟರ್ನೇಟ್ ಆಗಿ ಇವತ್ತು ಸುಮಾರು 50 ಕೋಟಿಯಷ್ಟು ಬೆಲೆ ಬಾಳುವಂತಹ ಈ ನಿವೇಶನಗಳನ್ನು ಹಂಚಿದ್ದೇಗೆ. ಓಕೆ, ಬರೋಣ. ಈಗ ಮೇನ್ ಪಾಯಿಂಟ್ ಬಂದ್ಬಿಡೋಣ. 2003-4ರಲ್ಲಿ ಭೂ ಸ್ವಾಧೀನನೇ ಆಗಿಲ್ಲ ಕಣ್ರಿ, ಅಕ್ವೈರೇ ಆಗಿರಲಿಲ್ಲ, ನಮ್ಮ ಜಮೀನನ್ನ ತಗೊಂಡ್ರು ಅಂತ ಮಾಧ್ಯಮದ ಮುಂದೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ನಾನು ಅದಕ್ಕೊಂದು ಉತ್ತರ ಹೇಳ್ತೀನಿ. 2001-2, 2002-3-4ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೂ ಸ್ವಾಧೀನ ಆಗಿದೆ ಅಂತೇಳಿ ಇದೇ ಸರ್ವೆ ನಂಬರು 316 ಜಮೀನನ್ನು ಕಾಲಂ ನಂಬರ್ 9-12ರಲ್ಲಿ ನಮೂದಾಗಿರ್ತದೆ. ಅದನ್ನು ನೀವು ನೋಡ್ಕೋಬೋದು. ದಾಖಲೆ ಇಟ್ಟು ಮಾತಾಡೋಣ. RTC ದಾಖಲೆ ಇಟ್ಟು ಮಾತಾಡ್ತಿದ್ದೀನಿ. 2002-3ರ ದಾಖಲೆ ನಿಮ್ಮ ಮುಂದೆ ಇದೆ. ನೀವು ಹೇಳ್ತಾ ಇರೋದೇನು, 2010ರಲ್ಲಿ ನಿಮ್ಮ ಹೆಂಡತಿ ಅವ್ರ ಹತ್ರ ದಾನ ಬರೆಸ್ಕೊಂಡಿರೋದು. 2004ರಲ್ಲಿ ನಿಮ್ಮ ಭಾವನೋ ಬಾಮೈದನೋ ಏನು ನೀವು ಜವರ ಅಂತ ಹೇಳ್ತೀರಿ, ಅವ್ರ ಹತ್ರ ತೊಗೊಂಡಿರೋದಂತ. ಜವರ ಅಲ್ಲ, ಅವ್ರ ಹೆಸರು ನಿಂಗ alias ಜವರ. ಅವ್ರು ಸರೋಜಮ್ಮ, ಡಿ ರೂಪ, ಪ್ರತಿಭಾ ಎಲ್ಲ ಬರ್ತಾರೆ. ಅದು ಹೇಗೆ ಕ್ರಯನ ಫೋರ್ಜರಿ ಮಾಡಿಸ್ಕೊಂಡಿದ್ರಿ ಆಗಿದೆ ಅನ್ನೋದನ್ನು ಕೂಡ ಮುಂದೆ ಮಾತನಾಡೋಣ. ಕ್ಲಿಯರ್ ಆಗಿರಲಿ. ನೀವು ಹೇಳ್ತಾ ಇರೋದು ಭೂ ಸ್ವಾಧೀನ ಆಗಿರಲಿಲ್ಲ ಅಂತ. RTC ಕಾಲಂ ನಂಬರ್ 12ರಲ್ಲಿ ಕ್ಲಿಯರ್ ಆಗಿ ಭೂ ಸ್ವಾಧೀನ ಆಗಿದೆ. RTC ನಂಬರ್ ಕಾಲಂ ನಂಬರ್ 9ರಲ್ಲಿ ಆಗಿದೆ ಅನ್ನೋದಕ್ಕೆ ದಾಖಲೆ, ಕಂದಾಯ ದಾಖಲೆ RTC ನಿಮ್ಮ ಮುಂದೆ ಇದೆ. ತದನಂತರ ನಾನು ಹೇಳೋಂಥದ್ದು, BM ಮಲ್ಲಿಕಾರ್ಜುನ ಅವರು ತನ್ನ ಮಡದಿಗೆ ಅರಿಶಿಣ ಕುಂಕುಮ ದಾನ ಅಂತ ಮಾಡಿದರು. ಸರಿ, ನನಗಂತೂ ಗೊತ್ತಿರೋದಂಗೆ ಹಳ್ಳಿ ಕಡೆ ತಂದೆ ತಾಯಿ ಪಿತ್ರಾಜಿತ ಸೊತ್ತಲ್ಲಿ ಈ ಥರ ದಾನ ಮಾಡ್ತಾರೆ ಅಂತ. ನೀವೊಬ್ಬರು ವಕೀಲರಾಗಿ ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿ ಆಗಿರೋರು ಸ್ಟಾಂಪ್ ಡ್ಯೂಟಿ ಕಡಿಮೆ ಮಾಡೋದಕ್ಕೋಸ್ಕರ ಕ್ರಯಕ್ಕೂ ದಾನಕ್ಕೂ ವ್ಯತ್ಯಾಸ ಇರ್ತದೆ. ಕುಟುಂಬ ಸದಸ್ಯರು ದಾನ ಬರೆದ್ರೆ ಸ್ಟಾಂಪ್ ಡ್ಯೂಟಿ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಮಾಡೋಕ್ಕೋದ್ರ, ಇಲ್ಲ ಮೂಲ ಕರ್ತೃ ಯಾರಿದ್ರು ಜವರ ಮತ್ತು ನಿಂಗ alias ಜವರ ಅಂಡ್ ಫ್ಯಾಮಿಲಿ, ಅದು ಕ್ರಮಬದ್ಧವಲ್ಲದ ಕ್ರಯಪತ್ರ ಅನ್ನೋದು ನಿಮ್ಮ ಬುದ್ಧಿಗೆ ಬಂದು ನೀವು ಅದನ್ನು ತಗೊಂಡು ನಿಮ್ಮ ಭಾವನವರು ಇವರು ಮಾಡಿಸಿರೋ ಅಂಥ ವಿಚಾರ ನಿಮಗೆ ತಿಳಿದಿತ್ತಾ ಅನ್ನೋದೇ ಇಲ್ಲಿ ಮೇಯ್ನ್ ಪ್ರಶ್ನೆ. ಯಾಕೆ ಬಿಟ್ಟರು 316 ನೀವು ಬಿಟ್ಟರು, ಅವ್ರು ನಮ್ಮ ಬಿಟ್ಬಿಟ್ರು, ಅವರು ಕಟ್ಕೊಂಡು ಬಿಟ್ರು ಅನ್ನೋದನ್ನ ಹೇಳ್ತಾ ಇದ್ದಾರಲ್ಲ. ಭೂ ಸ್ವಾಧೀನ ಆಗಿದೆ ಅಂತ ಇದೆಯಲ್ಲ ಸ್ವಾಮಿಗ ದಾಖಲೆಯಲ್ಲಿ. ಪೊನ್ನಣ್ಣವರೇ, ಈ ದಾಖಲೆನ ಪಕ್ಕಕ್ಕೆ ಇಟ್ಬಿಟ್ಟು ಮಾತಾಡಬೇಡಿ. ಮತ್ತೊಂದು, ದಾನ ಬರೆದ್ರಲ್ಲ, ಅನ್ಯಕ್ರಾಂತ ಆಗಿತ್ತು. ಯಾರಿಗೆ? ಇದೇ BM ಮಲ್ಲಿಕಾರ್ಜುನ ಹೆಸರಿಗೆ ಅನ್ಯಕ್ಕಂತ ಆಗಿತ್ತಲ್ವಾ. ಕೃಷಿ ಭೂಮಿ ಅಂತ ಯಾಕೆ ದಾನ ಮಾಡಿದ್ರಿ? ಮಾಡಿದಿರಲ್ವಾ? ದಾಖಲೆ ಆದ್ಮೇಲೆ ಕೃಷಿ ಭೂಮಿ ಅಂತ ದಾನ ಮಾಡಿದ್ದಾರೆ. ಕೃಷಿ ಭೂಮಿ ಅಂತ ದಾನ ಆಗಿದೆ. ಇದಾಯಿತು. ನಾನು ಹೇಳೋದು, ರಾಜ್ಯಪತ್ರದಲ್ಲಿ 4/6/98 ರಾಜ್ಯಪತ್ರ 464 ಕೈ ಬಿಡಲಾಗಿದೆ ಎಂಬ ಆದೇಶ ಇದ್ದಾಗ
ಮೂಡ ಸರ್ಕಾರಕ್ಕೆ ಮೂಡಕ್ಕೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ನೀವು ಏಕೆ ಪತ್ರ ಬರೀಲಿಲ್ಲ? ಓಕೆ, ಸರಿ, ನನ್ನ ಹತ್ರ ಬೇಕಾಬಿಟ್ಟು ತಗೊಂಡ್ರು, ಜನಗಳಿಗೆಲ್ಲ ಹಂಚಿದ್ರು ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ. 2015ರಲ್ಲಿ ಕೇಳಕ್ಕೆ ಹೋದ್ರು ಅಂತಲ್ಲ, 2015ರಲ್ಲಿ ನೀವೇ ತಾನೇ ಮುಖ್ಯಮಂತ್ರಿ ಆಗಿದ್ದು. ನಿಮ್ಮ ಮಡದಿ ಸರ್ಕಾರಕ್ಕೋ ಅಥವಾ ಮೂಡಕ್ಕೋ ಒಂದು ಲೆಟರ್ ಯಾಕೆ ಬರಲಿಲ್ಲ? ನನ್ನ ಜಮೀನನ್ನು ಅಕ್ರಮವಾಗಿ ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ತಗೊಂಡು ಜನಕ್ಕೆ ಹಂಚ್ತಾ ಇದ್ದೀರಿ ಅನ್ನೋದನ್ನು ಯಾಕೆ ಪತ್ರ ಬರೀಲಿಲ್ಲ? ಕಾನೂನು ತಿಳುವಳಿಕೆ ಇಲ್ಲದೇದವ್ರ ಹೇಳ್ತಿದ್ದೀರಲ್ಲ ಪೊನ್ನಣ್ಣವರೇ. ಮಂಗಳಮ್ಮ ವರ್ಸಸ್ ಕೂಡ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಲಿ ರಿಟ್ ಪಿಟಿಷನ್ ನಂಬರ್ ಸೇರಿಸಿ ಕೇಸ್ ಹೇಳಿದ್ರಲ್ಲ, ಅದರಲ್ಲಿ ಏನು ಮಂಜೂರಾಗಿತ್ತು, ಆಕೆಯನ್ನು ಮಂಜೂರು ಮಾಡ್ಕೊಂಡಿದ್ಲು, ಆ ಜಮೀನು ಸರ್ಕಾರ ಸ್ವಾಧೀನ ಹೊಡಿಸ್ಕೊಂಡಿತ್ತು, ಅದು ಹೈಕೋರ್ಟ್ ಪ್ರಶ್ನೆ ಮಾಡಿದಾಗ ಪೂರ್ತಿ ಡೆವಲಪ್ಮೆಂಟ್ ಲ್ಯಾಂಡನ್ನೇ ಆಕೆಗೆ ಕೊಟ್ಬಿಡ್ತು ಅಂತೇಳಿ ರಿಟ್ ಪಿಟಿಷನ್ ಕೇಸ್ ಹೇಳಿದ್ರಲ್ಲ, ಆಕೆಗೆ ಅಲ್ಲಿ ನನ್ನ ಪಿತ್ರಾರ್ಜಿತ ಸೊತ್ತು ಸರ್ಕಾರ ಅಕ್ರಮವಾಗಿ ತಗೊಳ್ತಿದೆ, ಇದಕ್ಕೆ ನನಗೆ ಬದ್ಧವಾಗಿಲ್ಲ ನಾನು ಅಂತೇಳಿ ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋರಾಟಕ್ಕೆ ಹೋದರು. ಯಾಕೆ ಸಿದ್ದರಾಮಯ್ಯನವರೇ ನಿಮ್ಮ ಮಡ್ದಿ ಹೋಗಲಿಲ್ಲ? ಯಾಕೆ ಒಂದು ಅರ್ಜಿ ಬರೀಲಿಲ್ಲ? ಯಾಕೆ ನೀವು ಕಾನೂನು ಮೆಟ್ಟಲನ್ನ ಹತ್ತಲಿಲ್ಲ? ಯಾಕಂದರೆ ನನ್ನ ಪ್ರಶ್ನೆ ಅದು ಅಕ್ರಮವಾಗಿತ್ತು. ಈ 5,95,000 ಮಾರ್ಕೆಟ್ ವ್ಯಾಲ್ಯೂ ಅನ್ನೋದನ್ನ ತೋರಿಸಿದ್ದೀರಿ ನೀವು ದಾನಪತ್ರದ ಹಿಂದೆ. ಆ ವ್ಯಾಲ್ಯೂನ ಇವತ್ತು ಅದು 50 ಕೋಟಿ ಬೆಲೆ ಬಾಳುತ್ತೆ ಅನ್ನೋ ವಿಚಾರ ಗೊತ್ತಿದ್ದಾಗೆ ನೀವು ಮಾಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ನೀವು ಡಾಕ್ಯುಮೆಂಟ್ ಪಕ್ಕಕ್ಕಿಟ್ಟು ಮಾತಾಡೋದನ್ನ ಫಸ್ಟ್ ತೆಗಿರಿ. ನಾನು ಕ್ಲಿಯರ್ ಆಗಿ ಮಾಡಿಕೊಂಡು ಓಲೈಕೆ. ಹೌದು, ನಾನು ಹೇಳ್ತಾ ಇರೋದು ನೀವು ಅಲ್ಲಿಂದ ಕೊಡಿಸಿದ್ದೀರಲ್ಲಪ್ಪ, ಏನು ಮೂಡಾಪತ್ರದಿಂದ ಇದು ಹಿಂದೆ ಅಕ್ವೈರ್ ಆಗಿರಲಿಲ್ಲ, ಬಿಟ್ಟಿರಲಿಲ್ಲ ಅಂತ ಅವರು ನಿಮಗೆ 50-50 ಅನುಪಾತದಲ್ಲಿ ಇದಾಗಿತ್ತು ಅಂತ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತಾ? ತೀರ್ಮಾನ ಆಗಿತ್ತು ಅಂತ ಪೊನ್ನಣ್ಣವ್ರು ಹೇಳಿದ್ಮೇಲೆ DC ಮೈಸೂರಿನ DC ನಿಮಗೆ ರಾಜೇಂದ್ರ ಅವರು ಇವತ್ತಿಂದಿಲ್ಲ ಯಾಕೆ ತೆಗೆದಾಕಿದ್ರು ಅನ್ನೋದನ್ನ ಮಾತಾಡೋಣ. 16 ಸತಿ ಪತ್ರ ಬರೆದಿದ್ದಾರೆ ಅವರು. ಮೈಸೂರು DC ಅವರು 16 ಬಾರಿ ಪತ್ರ ಬರೆದಿದ್ದಾರೆ. ಮೂಡ ಕಮಿಷನರ್ ಮಾಡ್ತಿರೋದು ತಪ್ಪು, ಇದು ಇಲ್ಲಿಗಲು ಆರ್ಥಿಕವಾಗಿ ಹಾಳಾಗ್ತಾ ಇದೆ ಮೂಡ ಅಂತ ಮೂಡ ಕಮಿಷನರ್ ವಿರುದ್ಧವಾಗಿ ಜಿಲ್ಲಾಧಿಕಾರಿ ಮಾತಾಡಿದ್ದಾರೆ. ಇನ್ನೂ ಒಂದು ಈ ವಿಚಾರದಲ್ಲಿ ನಾವು ತುಂಬ ಕ್ಲಿಯರ್ ಆಗಿ ಹೇಳಬೇಕಾಗುತ್ತೆ. DC ಸರ್ಕಾರಕ್ಕೆ ಪತ್ರ ಬರೆದಾಗ ಅದು ಹೇಳ್ತಾರೆ, ಮೂಡ ಆಕ್ಟ್ 87 ರನ್ವೇ ಇದನ್ನು ರದ್ದುಪಡಿಸಲಾಗಿದೆ ಅಂತೇಳಿ ಕಡೆಯಲ್ಲಿ ನಿಮ್ಮ ಆಪ್ತ ಮರಿಗೌಡ ಬಳಿ ಏನು ಭೂ ಸ್ವಾಧೀನ ಆಗಿತ್ತು, ಹೆಚ್ಚುವರಿ ಜಮೀನು ಹೆಚ್ಚುವರಿ ಸೈಟ್ಗಳನ್ನ ಕೊಟ್ಬಿಟ್ಟಿದ್ದೀರಿ, ನಮಗೆ ಕೊಟ್ಟಿಲ್ಲ ಅಂತ ಬಡಪಾಯಿಗಳು ಬಂದು ಕೇಳೋಕ್ಕೆ ಅರ್ಜಿ ಹಾಕಿದ್ರು. ಆಗ ನಿಮ್ಮ ಮರಿಗೌಡ ಬರೀತಾರೆ, ಎಲ್ಲಿ ನಾನು ಸಿಗಾಕ್ತೀನೋ ಅಂತೇಳಿ ಬರೆದಾಗ ಅದ್ರ ಅನ್ವಯ ಅದು ಆಗೇ ಇಲ್ಲ, ಮೂಡ ಆಕ್ಟ್ 87 ಅಂತ ಅದನ್ನ ರದ್ದು ಮಾಡ್ತೀರಿ. ಇದೊಂದು ಪಾಲ್ಟ್ ಆಯ್ತಾ? ಇಲ್ಲ ಅನ್ನಕ್ಕೆ ಈಗ ಕುಂಬಳಕಾಯಿನ ಕಳ್ಳ ಅಂತ ಅಲ್ಲದೆ ಹೋದ್ರೆ ಎಗಲ್ ಮುಟ್ಟು ನೋಡ್ಕೊಳ್ಳೋದಕ್ಕೆ ಈ ವಿಚಾರಗಳು ಹೀಗೆ ಆಗ್ತದೆ. ಇದೇನು ಸಾಚ ಅಲ್ಲ ಸಿದ್ದರಾಮಯ್ಯನವರೇ. ನಾನು ಇದನ್ನು ಮಧ್ಯೆ ಇಂಟರ್ಪ್ರಿಟ್ ಆಗಿ ಹೇಳ್ತೀನಿ. ಇದೇ ಇನ್ಕಾಲ್ ಹತ್ರ 30 ಗುಂಟೆ ಜಮೀನಲ್ಲಿ 10 ಗುಂಟೆಯನ್ನು ಕಾನೂನು ಬಾಹಿರವಾಗಿ ಮನೆ ಕಟ್ಟಿದ್ರು ಅಂತೇಳಿ ಸೋಷಿಯಲ್ ಆಕ್ಟಿವಿಸ್ಟ್ ಗಂಗರಾಜು ನಿಮ್ಮ ಮೇಲೆ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು PCR ಮಾಡ್ತಾರೆ. ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮೇಲೆ 420 ಕೇಸ್ ಆಗಿರ್ತದೆ ಸಿದ್ದರಾಮಯ್ಯನವರೇ. 468, 420 ಇದಾಗಿರ್ತದೆ. ನಿಮ್ಮ ಆಪ್ತ ಆವಾಗಿದ್ದ C ಬಸವೇಗೌಡನೇ ಈ ಮೂಡ ಚೇರ್ಮನ್ ಆಗಿದ್ದು. ಇದೇ ರೀತಿ ಮರಿಗೌಡರ ಥರ C ಬಸವೇಗೌಡ ಆಗಿದ್ದು. ಆಗ ಆಯುಕ್ತರಾಗಿದ್ದಂಥ ಕಾಂತರಾಜು, ಧ್ರುವ ಕುಮಾರು ನಿಮ್ಮ ಮೇಲೆಲ್ಲ FIR ಆಗುತ್ತೆ. 420 ಅಂತ FIR ಆಗುತ್ತೆ ಬಿಡಿ. ಅದಾದಮೇಲೆ ರಿಪೋರ್ಟ್ ಆಯಿತು, ನ್ಯಾಯಾಲಯದಲ್ಲಿ ಕ್ವಾಶ್ ಮಾಡಿಸ್ಕೊಂಡ್ರಿ. ಅದು ಹೇಗಾಯಿತು ಗಂಗರಾಜು ವಿಚಾರ, ನಿಮ್ಮ ವಿಚಾರ, ಅದು ನಾನು ಮಾತಾಡೋದಕ್ಕೆ ಬರಲ್ಲ. ಅದು ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಒಳಗಡೆ ಹೋಗಿದ್ದು ಹೊರಗಡೆ ಬಂತು, ಅದು ಒಪ್ಪಲಿಲ್ಲ ಅಂತ ಬಂತು. ಆದರೆ ಹೋರಾಟದ ಧ್ವನಿಯನ್ನು ಯಾವ ರೀತಿ ದಮನ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರ್ತದಲ್ಲ. ಈಗ ನಾನು DC ಇದ್ರ ಬಗ್ಗೆ ಕ್ಲಿಯರ್ ಆಗಿ ಮೂಡಾದವ್ರಿಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ನೀವು ಏನು ಹೇಳ್ತಾ ಇದ್ದೀರಿ ಈ ವಿಚಾರದಲ್ಲಿ, ಮೂಡ ಕಮಿಷನರು ಈ ರೀತಿ ನಿವೇಶನಗಳನ್ನ ಹಂಚಬೇಕಾದ್ರೆ ನೀವು ಮೂಲ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದೀರಿ, ಇದನ್ನು ಪರಿಶೀಲನೆ ಮಾಡಿಲ್ಲ ಅಂತ ನಾನು ಹೇಳೋದು. ನಿಮಗೆ ನಿಮ್ಮ ಮಿಸಸ್ಗೆ ಬರಬೇಕಾದ ಹಿಂದೆ ಬಂದಾಗ ರೆವಿನ್ಯೂ ಲ್ಯಾಂಡ್ ಆಗುತ್ತೆ, ತಹಸೀಲ್ದಾರ್ಗೆ ಪವರ್ ಆಗಿರ್ತದೆ. ತಹಸೀಲ್ದಾರು ತನಿಖೆ ವರದಿ ಕೊಟ್ಟಿರಲಿಲ್ವಾ? ಮೂಡ ಅಕ್ವೈರ್ ಮಾಡೋದಕ್ಕೆ ಲಿಸ್ಟ್ ಔಟ್ ಮಾಡಿದಾಗ ತಹಸೀಲ್ದಾರು ತನಿಖೆ ಮಾಡ್ತಾರೆ, ಒಂದು ರಿಪೋರ್ಟ್ ಮಾಡಿ ತನಿಖೆಯನ್ನು ಕೊಟ್ಟಿರ್ತಾರೆ ಮೂಡೋದು. ಆ ತನಿಖಾ ವರದಿಯಲ್ಲಿ ನೀವು ಹೇಳ್ತಾ ಇರೋದು ನಮ್ಗೆ ಅವ್ರು ಕೊಟ್ಟರು, ನಮ್ದು ನೋಟಿಸ್ ಕೊಡ್ಲಿಲ್ಲ, ನಮ್ಗೆ ತಗೋಬಿಟ್ರು ಅಂತ. ನೀವು ಮೂಡ ಮೇಲೆ ತಾಕ್ತಾ ಇದ್ದೀರಿ, ಸರ್ಕಾರಿ ಅಧಿಕಾರಿಗಳ ಮೇಲೆ ತಾಕ್ತಿದ್ದೀರಿ. ನಿಮ್ಮ ತಪ್ಪೇನು? ಒಬ್ಬ ಕದ್ದು ಮಾಲ್ ಚಿನ್ನನ ಯಾವನ್ಗೊಬ್ಬ ಸೇಟನ್ಗೋಗಿ ಮಾರ್ಬಿಡ್ತಾನೆ, ಅದು ಹೇಗೆ ಬಂತು ಏನು ಅನ್ನೋದು ಕಂಡಿಟ್ಕೊಳಕ್ಕಾಗಲ್ವಾ?
ಅವನು ಆರೋಪಿ ಎಲ್ಲ ಸಹಕರಿಸ್ತೀವ. ಆಗ ನೀವು ಏನು ಹೇಳ್ತಾ ಇದ್ದೀರಿ 2021ರಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥದ್ದು ಸಮಯದಲ್ಲಿ ಆಗಿದ್ರು ಅಂತ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೆ ರಾಜೀವನ್ ಅವರು ಇದೇ ಚೇರ್ಮನ್ ಮೂಡಾ ಚೇರ್ಮನ್ ಆಗಿದ್ದಾಗ ಅವರ ಅವ್ಯವಹಾರಗಳು ಹಗರಣಗಳು ಹೊರಗಡೆ ಬಂದಾಗ KR ಕ್ಷೇತ್ರದಿಂದ ನೀವೇ ಆತನನ್ನು ನಿಮ್ಮ ಪಕ್ಷಕ್ಕೆ ಕರ್ಕೊಳ್ತೀರಿ. ಇವತ್ತು HV ರಾಜೀವ್ ಯಾರ ಹತ್ರ ಯಾವ ಪಕ್ಷದಲ್ಲಿದ್ದಾರೆ? ಇವತ್ತು ಯಾವ ಪಕ್ಷದಲ್ಲಿದ್ದಾರೆ? ನಿಮ್ಮದೇ ಪಕ್ಷದಲ್ಲಿದ್ದಾರೆ. ಅಂದರೆ ಮೈಸೂರೊಳಗಡೆ ಎಲ್ ನಾಗೇಂದ್ರ, CN ಮಂಜೇಗೌಡ ಮತ್ತಿತರು ಎಲ್ಲ ಪಕ್ಷದವರು GT ಪ್ರತಿ ಒಬ್ಬರು ಕೂಡ ಈ ಮೂಢ ಹಗರಣದಲ್ಲಿರೋದ್ರಿಂದ ಇವತ್ತು ಯಾರು ಮಾತಾಡ್ತಾ ಇಲ್ಲ. ಅವ್ರು ಯಾರು ಮುಷ್ಕರ ಮಾಡ್ತಾ ಇಲ್ಲ. ವಿಧಾನಸಭೆ ಒಳಗಡೆ ಎಲ್ಲಿ ಮಾತಾಡ್ತೀರಿ? ಪ್ರಾಮಾಣಿಕ ಒಬ್ಬ ಒಳಗಡೆ ಹೋಗ್ಬೇಕಲ್ಲ. ರವಿಕೃಷ್ಣಾರೆಡ್ಡಿ ಅಂತ ಅವ್ರು ಯಾರೋ ಒಬ್ರು ಪ್ರಾಮಾಣಿಕರು ಹೋದಾಗ ಎಲ್ಲಾ ಪಕ್ಷದ ವಿಚಾರಗಳನ್ನ ತೆಗುತ್ತಾರೆ. ನೀವೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡಿಕೊಂಡು ಇಲ್ಲೇನೂ ಆಗದೆ ರೀತಿಯಿಂದ ನೀವು ಮಾಡ್ತೀರಿ. ಅಲ್ಲಿ ನಾನು ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ ನಿಯಮ 13(2)ರಂತೆ ನಾನು ಹೇಳ್ತಾ ಇರೋದು, ಪ್ರಾಧಿಕಾರದ ಸಭೆಯಲ್ಲಿ ಕೈಗೊಂಡ ನಿರ್ಣಯವನ್ನು ಅನುಷ್ಠಾನಗೊಳಿಸುವ ಪೂರ್ವ ಸರ್ಕಾರದ ಅನುಮೋದನೆಯನ್ನು ಪಡೆದು ಕಾರ್ಯಗತಗೊಳಿಸಬೇಕು. ಆಯುಕ್ತರು ಸಭೆಯ ಕೈಗೊಂಡ ನಿರ್ಣಯಕ್ಕೆ ಸರ್ಕಾರದಿಂದ ಅನುಮೋದನೆ ಪಡೆದಿರೋ ಬಗ್ಗೆ ಯಾವುದೇ ದಾಖಲೆಯನ್ನು ಸಲ್ಲಿಸಿರೋದಿಲ್ಲ. ನಾನು ಬರೆದಿರೋದಲ್ಲಪ್ಪ, ಇದು ಡಿ ಸಿ ಬರೆದಿರೋದು. ಆಮೇಲೆ ಇನ್ನೂ ಒಂದು ಮುಂದೆ ಚೆನ್ನಾಗಿದೆ, ಇದು ನ್ಯಾಯಾಲಯದ ಆದೇಶಗಳನ್ನು ಒಪ್ಪಲು ಬರದೇ ಇದ್ದ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸುವ ಅವಕಾಶಗಳಿದ್ದರೂ ಇದರ ಬಗ್ಗೆ ಪರಾಮರ್ಶಿಸದೆ ಕ್ರಮವಹಿಸಿರುವುದು ಗಮನಿಸಿದೆ. ಅಂದರೆ ಇದನ್ನ ಮಾನಿಟ್ರಿಂಗ್ ಮಾಡ್ದೇ ಮತ್ತೊಂದನ್ನು ಮಾಡ್ದೇನೂ ಕೂಡ ನೀವು ಇದನ್ನು ಕೊಟ್ಟಿದ್ದೀರಿ ಅನ್ನೋದು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇಲ್ಲ ಇದನ್ನು. ಡಿ ಸಿಗೆ ಒಬ್ಬರು ಅಥೆಂಟಿಕೇಟೆಡ್ ಪವರ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿರೋಂಥವ್ರು ಹೇಳ್ತಾ ಇರೋದು. ಈಗ ಡಿ ಸಿನಾಗ ಬದಲಾವಣೆ ಮಾಡಿದ್ರಿ, 14 ಸತಿ ಪತ್ರ ಬರೆದು ನಿಮ್ಮ ನಗರಾಭಿವೃದ್ಧಿ ಸಚಿವ ಹೇಳ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಅಂತ. ಆ ಇಲಾಖೆಗೆ ಲೆಟರ್ ಬರ್ದಿರೋದು ಹೋದ ವರ್ಷ 1 ವರ್ಷದಿಂದ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತೀರಿ. ವಿಚಾರಗಳು ಜಿಲ್ಲಾಧಿಕಾರಿಗಳು ಈ ದನಿ ಎತ್ತಿದ್ರು, ಅವ್ರು ಟ್ರಾನ್ಸ್ಫರ್ ಆಯ್ತು. ಹೌದು, ಇಮ್ಮಿಡಿಯೇಟ್ ಅವರನ್ನೇ ಮೂಲ. ಅವರು 14 ಪರ ಪತ್ರ, ಆದರೆ ಡಿ ಸಿನ ನಾನು ವಹಿಸ್ಕೊಂಡು ಮಾತಾಡೋದಿಲ್ಲ. 14 ಸತಿ ಪತ್ರ ಬರೆಯೋಕ್ಕೂ ಮುಂಚೆ ನೀವು ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬೇಕಾಗಿತ್ತು. ಪವರ್ ಇತ್ತು. ನೀವು ಇದರಲ್ಲಿ ಅತ್ಯಂತ ಮೇಲ ಹುದ್ದೆಯನ್ನು ಅನುಸರಿಸಿರುವಂಥವ್ರು ಈ ಕುಟುಂಬದಲ್ಲಿದ್ದಾರೆ ಅನ್ನೋದನ್ನ ನೀವು ಮರೆಮಾಚಿದ್ದಾರೆ ಅಥವಾ ಭಯ ಇರ್ಬೋದು ಡಿ ಸಿ. ಆದರೆ ಒಬ್ಬ ದಕ್ಷ ಅಧಿಕಾರಿ, ಆದರೆ ಅವನು ಇರೋದನ್ನ ಅವನ ಪಾಯಿಂಟ್ ಆಫ್ ವ್ಯೂನ ಅವನು ಬರೆದು ತಪ್ಪಿಸ್ಕೊಳ್ಳೋ ಪ್ರಯತ್ನ ಅಲ್ಲಾಗ್ತು. ತಪ್ಪಿಸ್ಕೊಳ್ಳೋದು ಅಂತ ಹೇಳ್ತಿಲ್ಲ, ಇರೋದನ್ನ ಬರೆದ್ರು. ಆದರೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವಂಥ ಎಲ್ಲ ಪವರ್ ಇದ್ರು ಕೂಡ ಅವರು ಮಾಡಲಿಲ್ಲ. ಹೌದು, ಅಲ್ಲಿ ಪ್ರಭಾವ ಬೀರಿದೆ. ಹೌದು, ಆದ್ರೂ ಕೂಡ ಅವರು ಎಲ್ಲೋ ಒಂದ್ ಕಡೆ ಪತ್ರ ಬರೆದಿರೋದ್ರಿಂದ ಟ್ರಾನ್ಸ್ಫರ್ ಆಗಿದ್ದಾರೆ. ಹೌದು, ಇದನ್ನ ಕನ್ಸಿಡರ್ ಮಾಡ್ಕೊಂಡು, ಯಾಕೆಂದ್ರೆ ಇಲ್ಲಿ ಇನ್ನೊಬ್ಬ ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ, ಸಂಪತ್ ಕುಮಾರ್ ಅಂತ. ಆ ಮನುಷ್ಯನಿಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ರವಿ ಅವರೇ, ಯಾರೇ ಕರೆದ್ರು ಕೂಡ ಎಲ್ಲಾ ದಾಖಲೆಗಳ ಸಮೇತ ತಗೊಂಡು ನೀವು ಚರ್ಚೆ ಕೂತ್ಕೊಳ್ಳೋಕೆ ರೆಡಿ. ನಾವು ಚರ್ಚೆಗಂತೂ ನಿಮ್ಮ ಮುಂದೆನೂ ಕೂಡ ನಾವು ದಾಖಲೆ ಇಟ್ಟಿದ್ದೀವಿ ನೋಡಿ. ನಾನು ಒಬ್ಬ ರವಿಕುಮಾರ್ ಅಡ್ವೊಕೇಟ್, ಬಟ್ ನಾನಿರೋವಂಥದ್ದು ಒಂದು ಲೀಗಲ್ ಅಡ್ವೈಸ್ ಆಗೋ ಅಥವಾ ಒಂದು ಪಕ್ಷದಲ್ಲಿ ಇರ್ಬೋದು ಅಂತಂದರೆ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ KRS ಪಕ್ಷದಲ್ಲೇ ಇರೋವಂಥದ್ದು. ಆದ್ದರಿಂದ ನಾವು ಒಂದು ಬದ್ಧತೆಯನ್ನು ಕಾಪಾಡ್ಕೊಂಡ್ಬಂದಿರೋವಂಥವ್ರು. ಇದೇ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪ್ರಪ್ರಥಮವಾಗಿ ದೂರು ದಾಖಲಿಸಿದ್ದು KRS ಪಕ್ಷ. ಇದನ್ನ ಸ್ವತಂತ್ರ ತನಿಖೆ ಕೊಡಿ ಅಂತೇಳಿ ಹೈಕೋರ್ಟ್ ಮೆಟ್ಟಿಲಿಟ್ಟಿದ್ದು KRS ಪಕ್ಷ. ಸೌಜನ್ಯ ಅಂತ ಪ್ರಕರಣದಲ್ಲಿ ಅವ್ರ ಮೇಲೆ ಎಂಥ ಬಲಿಷ್ಠರಾದರೂ ಅವ್ರ ಮೇಲೆ ಕಾನೂನು ಹೋರಾಟಗಳನ್ನ ಮಾಡಿ ಅವ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೋರಾಟ ಮಾಡಿದ್ದು KRS ಪಕ್ಷ. ಯಾರ ಮುಲಾಜಿಗೂ ಎಂಥದೇ ಅಧಿಕಾರಿ ಎಂಥದೇ ರಾಜಕೀಯ ಪ್ರಭಾವ ಆದರೂ ಕೂಡ KRS ಪಕ್ಷ ಇದರಲ್ಲಿ ಬದಲಾವಣೆನೇ ಇಲ್ಲ. ಯಾವುದಕ್ಕೂ ಭಯ ಪಡುವಂಥದ್ದು ಇಲ್ಲ. ನಾವು ಸತ್ಯದ ಪರ ಇದ್ದೀವಿ. ನಾವು ಸಂವಿಧಾನದ ಅಡಿಯಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ಸಿದ್ದರಾಮಯ್ಯನವ್ರ ಮೇಲೆ ನೇರ ಆರೋಪ ಅಲ್ಲ. ನೀವು ಕಣ್ಮುಚ್ಚಿ ಕುಳಿತುಕೊಂಡಿದ್ದೇಕೆ? ನಿಮ್ಮದೇ ಮಡದಿ ನಿಮ್ಮದೇ ಕುಟುಂಬಸ್ಥರಾದಾಗ ನೀವು ನೀವು ಹೊಣೆಗಾರಿಕೆ ಆಗ್ತೀರಿ. ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ. ನೀವು ಒಬ್ಬ ವಕೀಲರಾಗಿ ಒಂದು ಸಂವಿಧಾನದ ಅತ್ಯಂತ ಘನತೆ ಹುದ್ದೆಯನ್ನು ಮಾಡಿದಂಥವ್ರು ಇದನ್ನು ನೀವು ಪ್ರಶ್ನೆ ಯಾಕೆ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಎಳೆಯಾಗಿ ಬಿಡಿಸಿ ಹೇಳ್ತೀರಿ, ಪ್ರತಿಯೊಂದನ್ನು ಎಳೆಯಾಗಿ ಬಿಡಿಸಿ ಹೇಳಿದ್ರಿ. DK ರವಿ ಪ್ರಕರಣಗಳನ್ನು ಯಾವ ರೀತಿ ತಗಲಾಕಬೇಕು ಹೊರಗಡೆ ಅನ್ನೋದನ್ನ ಮಾಡಿದ್ರಿ. ಇದನ್ನ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರಿ? ಇದನ್ನ ನೀವು ನೋಡಿಲ್ವಾ? ಅದರಲ್ಲಿ ಇನ್ನೊಂದು ಹೇಳ್ತಾರೆ ಸರ್,
7/9/2022 ಕ್ಲಿಯರಾಗಿ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸದ ಖಾಸಗಿ ಜಮೀನುಗಳನ್ನು ನೇರವಾಗಿ ಪ್ರಾಧಿಕಾರದ ಯೋಜನೆಗಳಿಗೆ ಕಾಮಗಾರಿಗಳಿಗೆ ಬಳಸಿಕೊಂಡು ಇದಕ್ಕೆ ಬದಲಿ ನಿವೇಶನ ನೀಡುವಂತೆ ಪ್ರಾಧಿಕಾರದ ಅನುಮೋದನೆಗೆ ಸಲ್ಲಿಸತಕ್ಕದ್ದಲ್ಲ. ಒಂದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಅಂದರೆ ಕೂಡ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ 1987 ರೀತಿಯ ಕಾಯ್ದೆಯಲ್ಲಿ ಅವಕಾಶ ನಿರ್ದೇಶನ ಸರ್ಕಾರದ ನಿಯಮಾದೇಶ ನಂತರ ಕ್ರಮ ವಹಿಸತಕ್ಕದ್ದು ಕ್ಲಿಯರಾಗಿ ಹೇಳ್ತಿದೆ. ಆ ಥರ ಸಭೆಯಲ್ಲಿ ಮಂಡಿಸಾದ್ಮೇಲೆ ಸೂಕ್ತ ನಿರ್ಣಯ ಕೈಗೊಂಡು ನಂತರ ಅಗತ್ಯ ಕ್ರಮ ಕಳಿಸೋದು. ಇದರಲ್ಲಿ ಯಾವುದೇ ಲೋಪ ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿ ನೌಕರರನ್ನು ನೇರ ಹೊಣೆಗಾರನಾಗಿಸಿ ಶಿಸ್ತು ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗಲೆಂದು ತಿಳಿಸಲಾಗಿದೆ. ಇದೆಲ್ಲ ಯಾಕಾಗಲಿಲ್ಲ ಇದು ವಿಚಾರಗಳು ಇಷ್ಟೇ. ಓಕೆ. ಸೊ ಹಾಗಾದ್ರೆ ಈ ಕೆಸರೆ ಜಾಗದಲ್ಲಿ ಏನೋ 464 ಇದರಲ್ಲಿ 3 ಎಕರೆ 16 ಗುಂಟೆ ಜಮೀನಿಗೆ ಸೊ ಆಲ್ಟರ್ನೇಟ್ ಆಗಿ ಎಷ್ಟು ಕೊಡ್ಬೇಕಾಯ್ತು ಇವ್ರಿಗೆ? ನೋಡಿ ಸರ್, ಇವರು 50-50 ಅನುಪಾತ ಅಂತ ಪೂರ್ತಿನೂ ಕೂಡ ನಕಲಿನ. ಈಗ ಹೇಳ್ತಾ ಇದ್ರೆ ಪೊನ್ನಣ್ಣವರು, ನಮ್ಮ ಈ ಜಾಗಕ್ಕೆ ಈಗ 35 ಕೋಟಿ ವ್ಯಾಲ್ಯೂ ಬರೋದು. ಸ್ವಾಮಿ ಸಿದ್ದರಾಮಯ್ಯ ನುಂಡಿಲಿ ನಿಂತ್ಕೊಂಡು MG ರೋಡಲ್ಲಿ ಸೈಟ್ ಕೇಳ್ದಂಗೆ ಆಯ್ತು. ಈಗ ಸಿದ್ದರಾಮಯ್ಯ ನುಂಡಿ ಜಾಗ ಸುತ್ತಮುತ್ತ ಪರಿಸರ ನೀವು ತಗೊಂಡ್ರೆ ವಿಜಯನಗರದ ಪರಿಸ್ಥಿತಿನೂ ಒಂದಾಯ್ತು. ಇದು ಹೇಳ್ತೀರಲ್ಲ 1998 ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಹೇಳ್ತೀನಿ, ಯಾಕೆ ಹೇಳ್ತೀನಿ ಅಂದ್ರೆ ಕೆಸರೆದಲ್ಲಿ ಇರುವಂತ ಈಗ ನೋಡಿ ನಮ್ಮದ್ರಲ್ಲಿ ಕೊಡ್ತಾರೆ ಅಂದ್ರೆ ನೀವ್ ಹೇಳಿದಂಗೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ನೋಡಿ. ಆಗ ಮಾರ್ಕೆಟ್ ವ್ಯಾಲ್ಯೂ ನೀವ್ ಹೇಳಿದ್ರಲ್ಲ ಆವಾಗಿದ್ದು 5,95,000. ನಾನು ಹೇಳ್ತಿಲ್ಲ, ಈಸಿಲ್ ಮೆನ್ಷನ್ ಮಾಡಿದೆ ನೋಡಿ. ಇವತ್ತು ನೀವು ವಿಜಯನಗರದಲ್ಲಿ 8ರಿಂದ 10,000 ಸ್ಕ್ವೇರ್ ಫೀಟ್ ಇದೆ, 38,000 ಚದರ ಅಡಿ. ಅವಾಗಿದ್ದು 1 ಎಕರೆ ಕೂಡ ಒಂದು ಸೈಟ್ ಆಯ್ತು. ಇನ್ನೂ ಒಂದು ಕ್ಲಿಯರ್ ಆಗಿ ಹೇಳುತ್ತೆ ನೋಡಿ, 3 ಎಕರೆ ಮೇಲ್ಪಟ್ಟ ಜಮೀನುಗಳಿಗೆ ಕೊಟ್ಟಂತ ಸ್ವಾಧೀನ ಇದರಲ್ಲಿ 40-60 ಸೈಟ್ನ 2ಕ್ಕಿಂತ ಹೆಚ್ಚು ಕೊಡಬಾರ್ದು ಅನ್ನೋದು ಕುರಿತ ನಿಯಮಗಳಿತ್ತು ತಾನೆ. ನೀವು ಎಷ್ಟು ಕೊಟ್ಟಿದ್ದೀರಿ ಅದರಲ್ಲಿ? 14 ಕೊಟ್ಟಿದ್ದಾರೆ. ನೀವು ಎಷ್ಟು ಕೊಟ್ಟಿದ್ದೀರಿ? 14. ವಿಜಯನಗರ 3ನೇ ಹಂತ 4ನೇ ಹಂತ 3ನೇ ಹಂತ 4ನೇ ಹಂತ ಅಂತ ಹೈಫೈ 40-60ಗೆ 1.5 ಕೋಟಿ. ಹೌದು, ಪ್ರೋತ್ಸಾಹಧನದ ಯೋಜನೆಗಳ ನಿಯಮಗಳ ಪ್ರಕಾರ 3 ಎಕರೆಗಿಂತ ಹೆಚ್ಚಿನ ಜಮೀನು ನೀಡುವವರಿಗೆ ಮೂಡ 40-60 ಅಳತೆ 2 ನಿವೇಶನಗಳಷ್ಟು ನೀಡುವ ಪ್ರಾಧಿಕಾರ ಅಧಿಕಾರ ಇದೆಯಾ ಇಲ್ವೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿ. ಇದೇ ಪಾಯಿಂಟ್. ಯಾರೇ ಆದ್ರೂ ಕೂಡ ಅದನ್ನ ವಹಿಸ್ಕೊಂಡು ಮಾತಾಡೋರು ಈ ಒಂದು ಪಾಯಿಂಟ್ಸ್ ನ ಮಾತ್ರ ಇಟ್ಕೊಂಡು ಮಾತಾಡಿ. ಆಮೇಲೆ ಇನ್ನೂ ಒಂದು ಇದು ಕ್ಲಿಯರ್ ಆಗಿದೆ ಸರ್, 1998 ಇಂದ 22ವರೆಗೆ ಅಂದ್ರೆ 24 ವರ್ಷದಲ್ಲಿ ಪ್ರಾಧಿಕಾರದ ಸ್ವತ್ತು, ಪ್ರಾಧಿಕಾರದಲ್ಲಿ ಈಗ ಆ ಸ್ವತ್ತಲ್ಲಿ ಏನು 316 ಸರ್ವೆ ನಂಬರಲ್ಲಿ ಈಗ ಮನೆ ಕಟ್ಕೊಂಡು ಅವ್ರಿಗೆ ಮಾರಾಟ ಮಾಡಿದ್ದೀರಿ, ಅವರು ಮಾಲೀಕರಲ್ವೋ? ಮೇನ್ ಪ್ರಶ್ನೆ ಇದೇ ಬರೋದು. ನೀವು ಹೇಳ್ತಾ ಇದ್ದೀರಲ್ಲ 316ರಲ್ಲಿ ಅವರು 24 ವರ್ಷ ಇದ್ದಾರೆ, 26 ವರ್ಷ ಆಯಿತು. ನೀವು 2022ರಲ್ಲಿ ಅಲಾಟ್ ಮಾಡ್ತೀರಲ್ಲ, ಅಲ್ಲಿವರೆಗೆ ಪಾರ್ವತಮ್ಮ ಮಾಲೀಕರಾಗಿದ್ರು, ಅಲ್ಲಿ ಈಗ ವಾಸವಾಗಿರೋರು ಮಾಲೀಕರಾಗಿದ್ರು. ಅವ್ರ ಕಥೆ ಆಗಬೇಕು. ಪಾರ್ವತಿ ಅವರೇ, ಸಿದ್ದರಾಮಯ್ಯನವ್ರ ಮಿಸ್ಸಸ್ ಅವರೇ ಮಾಲೀಕರಾಗಿದ್ರು. ಹಾಗಾದರೆ ನಾಳೆ ದಿನ ಅವ್ರು ಕೋರ್ಟ್ ಕೊಟ್ಟಿದ್ರೆ ಕೋರ್ಟ್ಗೆ ಹೋಗಿ ಪಾರ್ವತಿ ಅವರೇ ನನ್ನ ಲ್ಯಾಂಡೇ ಬೇಕು ಅಂತ ಹೋರಾಟ ಮಾಡಿ ಅವ್ರು ಬಂದಿದ್ರೆ ಅವ್ರಗಳ ಗತಿ ಏನು? ನೀವು ಹೇಗೆ ಅಕ್ರಮವಾಗಿ ಮಾಡಿಕೊಟ್ಟಿದ್ದೀರಾ ಅನ್ನೋದನ್ನು ನಾವು ಹೇಳ್ಬಾರ್ದು. ಆದರೆ ಪಾರ್ವತಿ ಅವ್ರು ಯಾಕೆ ನ್ಯಾಯಾಲಯದ ಮೆಟ್ಲು ಅಥವಾ ಮೂಡೋದಕ್ಕೆ ಲೆಟ್ರ್ ಬರೆದು ನಾನು ಅದನ್ನು ಕಾನೂನು ಬಾಹಿರವಾಗಿ ಕೊಟ್ಟು ಬೇರೆಯವ್ರಿಗೆ ಹಂಚಿದ್ದೀರಿ ಅಂತ ಹೇಳಿದ್ರು. ಇನ್ನೂ ಒಂದಿದೆ, ಆ ಮೂಡ ಅದರಲ್ಲಿ ಮಾಡಿರೋವಂಥದ್ರಲ್ಲೂ ಕೂಡ 50% ಪಾರ್ಕ್ಗೆ ಬಿಡಬೇಕು, 10% ಸಾರ್ವಜನಿಕ ಇದರಲ್ಲಿ ಬಿಡಬೇಕು ಅನ್ನೋದು ಇದೆ. ಅದನ್ನು ನಾನು ಮುಂದೆ ನಿಮಗೆ ಭಾಳ ವಿಸ್ತಾರವಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದನ್ನ ಯಾಕೆ ಹೇಳಬೇಕು ಅಂದಿದ್ರೆ, ಇಲ್ಲಿ ನಾನು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ ಅಕ್ವೈರ್ ಮಾಡಿರಲಿಲ್ಲ, ಅದು ಭೂ ಸ್ವಾಧೀನ ಆಗಿರಲಿಲ್ಲ ಅಂತ, ಅದಕ್ಕೆ ದಾಖಲೆ ಮುಂದೆ ಇಡಬೇಕಾಗಿತ್ತು, ಅದನ್ನು ತಮ್ಗಳ ಮುಂದೆ ಇಟ್ಟಿದ್ದೀನಿ. ಆದರೆ ಈ ವಿಚಾರದಲ್ಲಿ ಜನಗಳ ಪ್ರಶ್ನೆ ಏನಾಗಿದೆ ಗೊತ್ತಾ ಸರ್? ಲೆಟರ್ ಬರೆದಿದ್ದಾರೆ ಸರ್. ಏನಂತ ಬರೆದಿದ್ದಾರೆ? ಭೂಮಿಯ ಮೌಲ್ಯದಷ್ಟು ಹಣಕ್ಕೆ ಸಂಬಂಧಪಟ್ಟಂತ ನಮಗೆ ಸೈಟ್ಗಳನ್ನ ಕೊಟ್ಟಿಲ್ಲ. ಎಷ್ಟೋ ಜನಕ್ಕೆ ಕೊಟ್ಟೇ ಇಲ್ಲ, ಅಲರ್ಟ್ ಆಗೇ ಇಲ್ಲ. ವಿಜಯನಗರ ಇರಲಿ, ಸೈಡಲ್ಲೂ ಕೊಟ್ಟಿದ್ರೆ ತಗೊಬಿಡೋರು, ಪಾಪ ಕೊಟ್ಟಿಲ್ಲ ಅವ್ರಿಗೆ. 50% ನಿವೇಶನ ಅಂದರೆ ಲಿಸ್ಟ್ ಕೊಟ್ಬಿಡಿ ನನಗೆ. ನೀವು ಸ್ವಾಧೀನಕ್ಕೆ ಮಂಜೂರಾಗಿ ಸ್ವಾಧೀನಕ್ಕೆ ತಗೊಂಡು ದಿನದಿಂದ ಇಲ್ಲಿವರೆಗೆ ನೀವು ಎಷ್ಟು ಜನ ಎಷ್ಟು ಪ್ರಾಪರ್ಟಿನ ನೀವು ಮೂಡಾಗಿ ತಗೊಂಡಿದ್ರಿ, ಎಷ್ಟು ಜನಕ್ಕೆ ನೀವು ಫಲಾನುಭವಿಗಳಿಗೆ ನೀವು ಸೈಟ್ ಅಲಾಟ್ ಮಾಡಿದ್ದೀರಿ? ಇದು ಒಂದು ಚಾಲೆಂಜ್ ಪ್ರಶ್ನೆ. ನೀವು ಯಾಕೆ ಲಿಸ್ಟನ್ನ ಕೊಡ್ತಾ ಇಲ್ಲ? ಪೊನ್ನಣ್ಣವರೇ, ಈ ವಿಚಾರನೆಲ್ಲ ಪಕ್ಕಕ್ಕಿಟ್ಟು ಮಾತಾಡಬೇಡಿ. ವಕೀಲರಿದ್ದೀರಿ, ಹಿರಿದಿದ್ದೀರಿ, ನಿಮ್ಮ ಹೋರಾಟ ತುಂಬಾ ನಾವು ಮೆಚ್ಕೊಂಡಿದ್ದೀವಿ. ಆದರೆ
ಯಾವುದೇ ಪಕ್ಷದಲ್ಲಿರೋಣ, ಯಾವುದರಲ್ಲೇ ಇರೋಣ, ಆದರೆ ನ್ಯಾಯ ನೀತಿಯಿಂದ ಇಡಬೇಕು. ಇದು ಆದರ್ಶ ಸೊಸೈಟಿ ಹಗರಣಕ್ಕಿಂತ ದೊಡ್ಡ ಹಗರಣ. ಇದು ಇಡೀ ದೇಶದಲ್ಲೇ ಪ್ರಖ್ಯಾತ ಆಗುವಂತಹ ಪ್ರಕರಣ. 5,000 ಕೋಟಿ ಹಗರಣದ ಪ್ರಕರಣ. ನಾನು ಹೇಳ್ತಾ ಇದ್ದೀನಿ, ಇದು ನೀವು ಸತ್ಯಹರಿಶ್ಚಂದ್ರ ಅಂತ ಹೇಳಿ ಎಲ್ಲಾರನ್ನೂ ನಂಬಿಸ್ಕೊಳ್ಬೋದು, ಆದರೆ ಧ್ವನಿ ಎತ್ತವ್ರನ್ನ ದಮನ ಮಾಡಿರ್ಬೋದು. ಎಲ್ಲರಿಗೂ ಕಣ್ಣಿಗೆ ಮಣ್ಣೆರ್ಸೋಕ್ಕಾಗೋದಿಲ್ಲ. ನೀವು ಅದನ್ನು ಏರ್ಚುವಂಥ ಎಲ್ಲ ದಾಖಲೆಗಳು ಕೂಡ ಈಗ ಮೇಲ್ನೋಟದಲ್ಲಿ ನಮ್ಮ ಮುಂದೆ ಇದೆ. ನೀವು ಚರ್ಚೆ ಕುಂತ್ಕೊಳ್ಳಿ, ಮಾತನಾಡೋಣ. ಹಗರಣವೇ ಇಲ್ಲ, ಹಗರಣ ಅಂತ ಬಿಂಬಿಸ್ತಿದ್ದೀರಿ, ಹಗರಣ ಅಂತ ಬಿಂಬಿಸ್ತಾ ಇದ್ದೀರಿ ಅಂತ ಹೇಳ್ತೀರಿ. ಹಗರಣ ಅಂತ ಹೇಳೋಣ. ನೀವು ಮಾಡ್ಕೊಂಡಿರೋ ನಿಮ್ಮದೇ ಅಪ್ಪ ಜಮೀನು, ನೀವು ಹೆಂಗೆ ದಾನ ಬರ್ಕೊಟ್ರೋ, ಅದೇನು ಬೇನಾಮಿ ಬತ್ತೋ ಅದು ಬೇಡಲೇ ಬೇಡ, ನಿಮ್ಮದೇ ಆದರೆ ಕಾನೂನುಬದ್ಧವಾಗಿ ನೀವು ತೊಗೊಂಡಿಲ್ಲ ಅನ್ನೋದು ತಾನೇ ನಮ್ಮದು ವಾದ. ಕಾನೂನುಗಳು ಮೀರಿದೆ ಅಂದರೆ ಮೂಢ ಮೀರಿದೆ, ನಮ್ಮದೇನೂ ಇಲ್ಲ. ಮೂಢ ನೋಟಿಸ್ ಕೊಡಲಿಲ್ಲ, ಮೂಢ ನಮಗೆ ಕೊಡ್ತು, ಮೂಢ ಕೇಳಿ ಅಂತಂದರೆ ಮೂಢ ಕೇಳಬೇಕಾಗಿದ್ದವರು ಆಗ ಹಿಂದೆ ಇದ್ದಂಥವ್ರು ವಿರೋಧ ಪಕ್ಷದ ನಾಯಕ ನೀವು. ನಂತರ 2013ರಿಂದ 2018 ಬಂದಿದ್ದು ಮುಖ್ಯಮಂತ್ರಿ ಬಂದಿದ್ದು ನೀವು. ಈಗ ಇರೋದು ಮುಖ್ಯಮಂತ್ರಿ ನೀವು ಇದನ್ನ ಸ್ವತಂತ್ರ ತನಿಖೆ ಮಾಡಿಸ್ತಿರೋ, ನ್ಯಾಯಾಂಗ ತನಿಖೆ ಮಾಡ್ತಿರೋ, CBI ತನಿಖೆನ ಮಾಡಿಸಿ. ನೈತಿಕ ಹೊಣೆಗಾರಿಕೆ ಇಟ್ಕೊಂಡು ರಾಜೀನಾಮೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ CBIಗೆ ವಹಿಸಿ. ನಾವೇನು ನಿಮ್ಮನ್ನು ವೈಯಕ್ತಿಕವಾಗಿ ನಿಂದನೆ ಮಾಡ್ತಿಲ್ಲ, ನಿಮ್ಮ ಫ್ಯಾಮಿಲಿ ನಿಂದನೆ ಮಾಡ್ತಿಲ್ಲ. ನಿಮ್ಮ ಲಕ್ಷ್ಮಣವ್ರು ಬಾಯಿ ಬಡ್ಕೊಳ್ತಾರೆ, ಬಡ್ಕೊಳ್ಳಿ. ನಾವು ವೈಯಕ್ತಿಕ ನಿಂದನೆಗಳನ್ನು ಮಾಡೋದಿಲ್ಲ. ಕ್ರಿಮಿನಲ್ ಕೇಸ್ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ನಾವುಗಳೇನು ಅವ್ರ ಮೇಲೆ ಹಾಕಕ್ಕಾಗಲ್ವಾ? ಅಲ್ಲ, ಪ್ರತಿಯೊಂದರಲ್ಲಿ ಎಲ್ಲರೂ ಅವರೇ ಇರೋದಿಲ್ಲ. ಅವ್ರು ಬಾಯಿ ಚಪ್ಪಲಾಗಿ ಹೇಳ್ತಿದ್ದಾರೆ, ಪಾಪ ಸೋತು ಸುಣ್ಣವಾಗಿದ್ದಾರೆ, ಮಗನ್ ನಿಲ್ಲಿಸ್ಬೇಕು ಅಂತ ಇದರಂತದಲ್ಲಿ ಬಡಪಾಯಿ ಲಕ್ಷ್ಮಣ ಬಾಯಿಗೆ ತಳ್ಳಿದ್ದಾರೆ. ಈಗ ಮಗನ MLCನೂ ಮಾಡ್ಕೊಂಡಿದ್ದಾರೆ. 40 ವರ್ಷ ದುಡ್ದಂಥ ವರ್ಣ ಕ್ಷೇತ್ರದಲ್ಲಿ ಮೈಸೂರಲ್ಲಿ ಸಾಕಷ್ಟು ಜನ ಇದ್ರು ಕೂಡ ಅವ್ರಿಗೆ ಏನು ಟಿಕೆಟ್ ಕೊಡದೆ ಆ ಮಗನ್ಗೆ MLC ಮಾಡ್ಕೊಂಡಿದ್ದಾರೆ. ಅಪ್ಪ ಮಗನ್ಗೆ ಏನೋ ಆಗ ಇಂದಿರಾ ಗಾಂಧಿಗೆ. ಹೌದು, ನಾನು ವರ್ಣ ಕ್ಷೇತ್ರ ಸಿದ್ದರಾಮಯ್ಯ ನುಂಡಿಗೆ ಬರೀ 10 ಕಿಲೋಮೀಟರ್ ದೂರದಲ್ಲಿರೋನು. ಯಾರಿಗೆ ಬೇರೆಯವ್ರಿಗೆ ದೂರದ ಬೆಟ್ಟ ನುಣ್ಗೆ ಹಂಗಿರ್ತದೆ ಸಿದ್ದರಾಮಯ್ಯನವ್ರು ನೋಡಿದ್ರೆ. ನಾವು ಕೂಡ ಅವ್ರಿಗೇನು ವಿರೋಧವಾಗಲ್ಲ, ಅದು ಇರೋದನ್ನ ಡಾಕ್ಯುಮೆಂಟ್ ಮಾಡ್ತೀವಿ. ನಾವು ಮಾತಾಡ್ತಿರೋದು ಒಟ್ಟು ಬೇರೆ ಯಾವುದು ವೈಯಕ್ತಿಕವಾಗಿ ಅಲ್ಲ, ಸ್ವಜನ ಪಕ್ಷಪಾತ ಇದೆ ಅಂತಾನೆ ಹೇಳ್ತಾ ಇರೋದು. ಆದ್ರೆ ನೀವೆಂದಿಗೂ ಸಮಾಜವಾದಿ ಅಂತ ಬಿಂಬಿಸ್ಕೊಳಕ್ ಹೋಗ್ಬೇಡಿ, ಸಾಮಾಜಿಕ ನ್ಯಾಯಕಾರ ಅಂತ ಬಿಂಬಿಸ್ಕೊಳಕ್ ಹೋಗ್ಬೇಡಿ. ಮಾತೆತ್ರೆ ಬಾಬಾ ಸಾಹೇಬ್ರು, ಬಸವಣ್ಣ ಅಂತ ಹೇಳೋವಂಥವ್ರು ನೀವು ಯಾವುದೇ ನೈತಿಕತೆಯನ್ನು ಇಟ್ಕೊಂಡಿಲ್ಲ. ಎಲ್ಲ ಹಗರಣಗಳು ಮುಚ್ಚೋಯ್ತು. ನಿಮ್ಮ ಮಗಂದು ಲ್ಯಾಬ್ರೇಟರಿ ಹಗರಣ ಮುಚ್ಚೋಯ್ತು. ಈಗ ನೀವು ಟ್ರಾನ್ಸ್ಫರ್ದ ಹಗರಣಗಳು ಎಲ್ಲ ಮುಚ್ಚೋಯ್ತು. ACB ತಂದ್ರಿ, ACB ತಂದು ಏನೆಲ್ಲ ಮಾಡ್ಕೊಂಡ್ರಿ? ಚಿನ್ನದ ಲೇಪನ್ ಕರ್ನಾಟಕ, ಬೆಳ್ಳಿ ತಟ್ಟೆ ಲೂಟ. ಇದು ಲೋಹಿಯಾ ತತ್ವವನ್ನು ಅನುಸರಿಸೋಂಥವ್ರದ್ದಿತ್ತ ಆರೋಪಗಳು ನಿಮ್ಮ ಮೇಲೆ ಬಂದಿತ್ತ. ಅದು ನಿರಾಧಾರನೇ ಏನೋ ಬಂದಿತ್ತ. ಎಲ್ಲದಕ್ಕೂ ನೀವು ಇಟ್ಟಂಡ್ರೆ ನಂಗೆ ಓಡೋಗೋದು ಬೇಡ. ದಾಖಲೆಗತ್ತೆ ಇಟ್ಟಿದ್ದೀವಿ, ಇದಕ್ಕೆ ದಯವಿಟ್ಟು ಕೊಡಿ, CBI ತನಿಖೆಗೆ ವಹಿಸಿ. ಇದೇ ನನ್ನ ಆಗ್ರಹ. ಇದು ರೈಟ್ ನ್ಯೂಸ್.